शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಏನೂ ಆಗಿಲ್ಲ, ಅಲ್ಲೇನಾಗಿದೆ, ಯಾವಾಗಾಗಿದೆ ಹೇಳಿ. ನೋಡಿ, ಕಳಪೆ ಗುಣಮಟ್ಟದವ್ರು ಯಾರು ಮಾಡಿದಾರ ಅವ್ರ ಮೇಲೆ ಈಗಾಗಲೇ ಕ್ರಮ ಕೈಗೊಂಡಿವಿ. ಅಲ್ಲಿ ಹಾವೇರಿ ಅಂತ ಜಿಲ್ಲೆಯಲ್ಲಿ ಮೊದಲು ಸೀಡ್ಸ್ ಪ್ರೊಡಕ್ಷನ್ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಹಾವೇರಿ. ಅಲ್ಲಿ ಕೆಲವು ಘಟನೆಗಳು ಇತ್ತೀಚೆಗೆ ಆಗ್ತಾ ಇದ್ದಾವೆ. 4 ಲೈಸೆನ್ಸ್ಗಳನ್ನು ರದ್ದು ಮಾಡಿದ್ದೀವಿ. ಕಳಪೆ ಗೊಬ್ಬರ ಮಾಡಿದವ್ರ ಮೇಲೂ ಕ್ರಮ ಕೈಗೊಂಡಿದ್ದೀವಿ. ಇನ್ನೂ ಹುಡುಕ್ತಾ ಇದ್ದೀವಿ ಏನಾರ ಅಂತ ಸಮಸ್ಯೆ ಬಂದರೆ. ಬಟ್ ಬೈ ಆ್ಯಂಡ್ ಲಾರ್ಜ್ ಈ ಸರ್ತಿ ಮಳೆ ಒಳ್ಳೆಯದಾಗಿರೋದ್ರಿಂದ ಅತಿ ಹೆಚ್ಚಿನ ಮೆಕ್ಕೆಜೋಳ ಬೆಳೀತಕ್ಕಂಥ ಜಿಲ್ಲೆ ಹಾವೇರಿ ಆಗ್ಬೋದು. ಹೆಚ್ಚುವರಿ ದರ ನಿಗದಿಪಡಿಸಿದರೆ ಗೊಬ್ಬರ ಮಾರಾಟ ಮಾಡುವಾಗ ಸರ್, ಇದು ಹೆಚ್ಚುವರಿ ದರವನ್ನು ತೆಗೆದುಕೊಂಡು ಕೊಡುವಂಥದ್ದು ಸರ್. ಅದು ಕ್ರಮ ಕೈಗೊಳ್ಳಲೇಬೇಕಲ್ಲ. ಅದು ಅಲ್ಲಿಂದ ಇನ್ನೊಂದು, ಕೇಂದ್ರ ಸರ್ಕಾರದಿಂದ 13 ಲಕ್ಷ ಟನ್ ಯೂರಿಯಾ ಇವ್ರು ಬೇಡಿಕೆ ಕೊಟ್ಟಿದ್ದಾರೆ. ಅದ್ರ 1/4 ಬಂದಿಲ್ಲ. ಸ್ವಲ್ಪ ಅಲ್ಲಿಂದ ನಾವು ಕೇಂದ್ರ ಸರ್ಕಾರ ಈ ಕಡೆ ಗಮನ ಹರಿಸ್ತೀವಿ. DAP ಯೂರಿಯಾ ಭಾಳ ಶಾರ್ಟ್ ಸಪ್ಲೈ ಇದೆ ಕೇಂದ್ರ ಸರ್ಕಾರದಿಂದ ಸರ್. ಈ ರಾಜ್ಯದ ಬಹುತೇಕ APMCಗಳಲ್ಲಿ ಸರ್, ಅಲ್ಲಿ ಏನು ಇರಬೇಕಲ್ಲ ಸರ್, ಯಾವ ಅಂಗಡಿಗೆ ಇದನ್ನು ಅರ್ತಿ ಅಂಗಡಿಗಳಿರ್ಬೋದು, ಅದನ್ನು ಬಿಟ್ಟು ಬೇರೆ ಬೇರೆ ಸಿಮೆಂಟ್ ಅಂಗಡಿ ಸರ್, ಕೆಬ್ಬಣದ ಅಂಗಡಿ ಸರ್, ಹಿಂಗೆ ಅದಾವ ಅಂತೇಳಿ ಭಾಳ ಇದ್ದಿದ್ದು ನಿಜ. 2019-20 APMCಗಳು ಬಂದಾದಮೇಲೆ ಬಹಳ ಬೇಕಾಯ್ದೆಸರಿ ಕೆಲಸಗಳು ಭಾಳಷ್ಟಾಗಿದ್ದಾವೆ. ಅವುಗಳನ್ನು ಏಕಕಾಲಕ್ಕೆ ಕ್ರಮ ಕೈಗೊಳ್ಳೋಕ್ಕಾಗೋದಿಲ್ಲ, ಕಾಲಕ್ರಮೇಣ ಕೈಗೊಳ್ತಾ ಇದ್ದೀವಿ ಸರ್. ಅವೆಲ್ಲ ತೆಗಿಬೇಕು. ಅದು ಕಾನೂನಿನ ಪ್ರಕಾರ ಅವಕಾಶ ಇಲ್ಲ, ಆದರೂ ಪ್ರಯತ್ನ ಮಾಡಿ ಒಂದೊಂದಾಗಿ ಮಾಡ್ತೀವಿ. ಥ್ಯಾಂಕ್ ಯು.